ಅಲ್ಲ ಅಮ್ಮ, ಗೊತ್ತಿದ್ದು ಗೊತ್ತಿದ್ದು ಹಂಗೆ ಮಾತಾಡ್ತೀಯಲ್ಲ. ಎಂತಕ್ಕೆ ಈ ಟೈಮಲ್ಲಿ ಇವಳು ಆ ಮದುವೆಲಿ? ಅದು ಶೆಕೆ ಅಂದ್ರೆ ಶೆಕೆ. ನಮಗೆ ಹೋದ್ರಲ್ಲಿ ಸುಧಾರಿಸ್ಕೊಂಡು ಬರೋಕ್ಕಾಗಲ್ಲ, ಇವಳು ಸುಧಾರಿಸ್ಕೊಂಡು ಬರೋದು ಹೌದಾ? ಬೇಡ, ಸುಮ್ಮನಿರು. ಚೆನ್ನಾಗಿರೋರೇ ಹೋಗೋದು ಬೇಡ ಅಲ್ಲಿಗೆಲ್ಲ ಅಂಥೇಳಿ ಮನೇಲೇ ಇರ್ತಾರೆ. ಯಾರು ಹೋಗ್ಬರ್ತಾರೆ ಆ ಗೋಳಾಟದಲ್ಲಿ ಅಂತ. ನೀನು ನೋಡಿದ್ರೆ ಇವಳನ್ನು ಹೋಗಲಿ ಅಂತ ಹೇಳ್ತಿದ್ದೀಯ. ಅದಕ್ಕಂತೂ ಬುದ್ಧಿ ಇಲ್ಲ ಅಂದರೆ ನಿಂಗೂ ಬುದ್ಧಿ ಬೇಡನಮ್ಮ? ಅಲ್ಲ ಮುದ್ದಣೆ, ಅದೇ ಹೋಗ್ಬೇಕು ಅಂತ ಆಸೆ ಮಾಡ್ತಾ ಇದೆಯಲ್ಲ, ಹೋಗಲಿ. ಅದಕ್ಕೆ ಧೈರ್ಯದ ಮೇಲೆ ನಮಗೇನ? ಮದುವೆ ಮನೆಗೆ ಹಂಗೆ ಏನಾದರೂ ಹೋಗೋದೇ ಇಲ್ಲ ಅಂತ ಮಾಡ್ದ. ನಿನ್ನೆಯಿಂದ ಹೇಳ್ತಾ ಇದ್ದೆ ಅದು, ನಾ ಹೋಗ್ತೀನಿ ಅಂತ. ಅವಾಗ ಬಂದ್ಕೊಂಡ್ಲಿ ಬಿಡು, ನೋಡೋಣ. ಇನ್ನೂ 2 ದಿನ ಅದೆಯಲ್ಲ, ಆಗೇನಾದ್ರು ಸುಸ್ತಿಗಿತ್ತು ಆಗಕ್ಕೆ ಶುರು ಆದರೆ ಬೇಡ. ಎಲ್ಲ ಗಾನಾಗೆ ಇತ್ತು ಅಂದರೆ ಹೋಗಿ ಬರಲಿ. ಅದರಲ್ಲೇ ನಮ್ಮ ಮನೆಗೆಲ್ಲ ಹೋಗಿ ಬರ್ಬೋದಪ್ಪ. ಕಾರಲ್ಲಿ ಹೋಗ್ತೀರಿ, ನಮ್ಮ ಕಾಲದಂಗೆ ಬಸ್ಸಲ್ಲಿ ಹೋಗ್ಬೇಕಾ ಇಲ್ಲ ನಡ್ಕೊಂಡು ಹೋಗ್ಬೇಕಾ, ಏನಾರು ಇದು ಮಾಡ್ಬೇಕಾ? ನೀನು ಜಾಗ್ರತೆ ಇರ. ಭಾಳ ಇದೆಲ್ಲ ನೂಕು ನುಗ್ಲಲ್ಲಿ ಹೋಗ್ಬಿಟ್ಟು ಹೋಗ್ಬೇಡಿ. ನೀವು ಹೊರಗೆ ಬಂದು ಹೋಟ್ಲಲ್ಲಿ ಹುಡ್ಕೊ ಬಂದು ನೋಡಿಲ್ಲ, ಆ ಥರ ಮಾಡೋದು ಬೇಡ. ಇಲ್ಲ ಫಸ್ಟ್ ಪಂಕ್ತಿಗೆ ಹೋಗಿ ಕೂತ್ಕೊಂಡು ಊಟ ಮಾಡ್ಕೆ ಬಲ್ಲಿ ಮಾಡ್ಬೋದು, ಏನಾಗಲ್ಲ. ಅಂತ ಮಿಕ್ಕಿ ಸುಸ್ತಾತ ಅಂತ ಕಂಡ್ರೆ ಬಂದರು ಸಯ್ಯ. ಏನೇ ನಿಂಗೆ ಧೈರ್ಯ ಇದೆಯಾ? ಸುಸ್ತು ಆಗಲ್ಲ, ಹೋಗಿ ಬರ್ಬೋದು ಅನ್ನೋಕ್ಕೆ? ನನಗೇನು ತೊಂದರೆ ಇಲ್ಲ, ನಾನು ಆರಾಮಿದ್ದೀನಪ್ಪ. ನಂಗೆ ಹೋಗ್ಬೇಕು ಅಂತ ಮಾತ್ರ ಭಾಳ ಇಷ್ಟ ಆಗ್ತದೆ. ನಾ ಹೊತ್ತಿಂದ ಅಂದ್ಕೊತಿದ್ದೆ, ಅವ್ರ ಪತ್ರಿಕೆ ತಂದು ಕೊಟ್ಟು ಹೋದ್ರಲ್ಲ, ಅವಾಗಲೇ ಹೇಳಿದ್ದೆ ಅತ್ತೆ ಹತ್ರ ನಾ ಹೋಗ್ತೀನಿ ಅಂತ. ಇನ್ನೊಂದ್ಸತಿ ಯೋಚನೆ ಮಾಡೋ ನೋಡು ಪಲ್ಲವಿ, ಹೇಳಿನೇ. ನೀವು ಹೇಳೋದು ನೋಡಿದ್ರೆ ಹಂಗೋ ಹಿಂಗೋ ನಂಗೆ ಸುಸ್ತಾಗ್ತದೆ, ನಾ ಬರಲ್ಲ ಅಂತ ಹೇಳ್ಬೇಕು. ಆ ಥರ ಮಾಡ್ತಿದ್ದೀರಿ. ಏನಾರು ಮಾಡ್ಕ್ಯ, ನನಗೇನು. ಅತ್ತೆ, ಎಂತ ಗೊತ್ತಾ, ಇದು ಅತ್ತಿಗೆವು ಸುಮಾರು ಸೆಟ್ ಅದಾವಂತೆ ಗೋಲ್ಡ್. ಅಮ್ಮ ಹೇಳ್ತಾ ಇತ್ತು, ಯಾವ್ದಾರು ಒಂದು ಸೆಟ್ ಇಸ್ಕೊಂಡ್ಲ ಮದುವೆ ಮನೆಗೆ ಹಾಕಿಂಡು ಹೋಗಿ ಹಂಗೆ ತಂದು ಕೊಡ್ತೀನಿ. ನಾನು ನೋಡ್ಲ ಇನ್ನೂ. ನಮ್ಮ ಅಮ್ಮ ಹೇಳ್ತಾ ಇತ್ತು, ಯಾವ್ದಾರು ಒಂದು ಸೆಟ್ ಕೊಡಿ ಅಂದ್ರೆ ಕೊಟ್ಟು ಕಳಿಸ್ತಾರೆ, ಅಪ್ಪ ತಂದು ಕೊಡ್ತಾರೆ ಬೇಕಾರೆ. ಇಲ್ಲಿದ್ರೆ ಇವರೇ ಹೋಗ್ತಾ ಅಂದರೂ ತರ್ಬೋದು. ಹೇಳ ಅಮ್ಮನ ಹತ್ರ. ಹಾಂ, ಮತ್ತೆ ಆಮೇಲೆ ನಾನು ಹೋಗಿ ತಂದು ಕೊಡೋದು? ಸುಮ್ಮನೆ ಇದ್ಬಿಡು, ನಾನು ಹೋಗ್ತಾರಲ್ಲ, ನಿನ್ನ ಅಪ್ಪನೂ ತಂದು ಕೊಡೋದು ಬೇಡ. ನಿನ್ನ ಹತ್ರ ಏನದೆಯೋ ಅವನ್ನ ಹಾಕಿಂಡು ಬರೋದಾದ್ರೂ ಬಾ ಅಷ್ಟೇ, ಇಲ್ಲದೆ ನಿಮ್ಮ ಮದುವೆ ಮನೆಗೆ ಬರೋದೇ ಬೇಡ. ಹೌದೇ ಪಲ್ಲವಿ, ಬಂಗಾರ ಅನ್ಸ್ಕೊಂಡದದು ಈಗಿನ ರೇಟಲ್ಲಿ ತಂದ್ಕೊಂಡು ಕಡೆಗೆ ಏನಾರು ಒಂಚೂರು ಹೆಚ್ಚು ಕಮ್ಮಿ ಆಗೋದು ಯಾರು ತಲೆದಂಡ ಕೊಡೋರು ಯಾರು ಮರತಿ? ಬೇಡ. ಇನ್ನವೇ ಅದಾವಲ್ಲ, ಮೊನ್ನೆ ಅಷ್ಟೇ ನಿನ್ನ ಅಪ್ಪ ಕೊಡ್ಸಾರೆ ಮರತಿನ ಜೊತೆ ಬಳೆಯ ಅದವೇ. ಆದರೂ ಅವ್ರ ಹತ್ರ ಹೊಸ ಡಿಸೈನ್ ಇರ್ತದಲ್ಲ, ಬೇರೆ ಯಾರೇನಲ್ಲಲ್ಲ, ಅದಕ್ಕೆ ಅವರೇನು ಹಂಗೆ ಅಂತ ಏನು ಹೇಳಲ್ಲ. ನೋಡ್ತೀನಿ, ಅಮ್ಮನ ಹತ್ರ ಕೇಳ್ತೀನಿ. ಅಮ್ಮ ಎಂತ ಹೇಳ್ತದೆ ಗೊತ್ತಾಗ್ತದಲ್ಲ, ಅಮ್ಮ ಹಾಕ್ಕೊಂಡು ಹೋಗೋ ಅಂದರೆ ತಂದು ಕೊಡೋಕೆ ಹೇಳ. ಇಂಥ ತಲೆ ಹರಟಿಗೆ ನೀನು ಬಯಸ್ಕೊಳ್ಳೋದು ನೋಡು ಪಲ್ಲವಿ. ಬೇರೆಯವ್ರು ಹೇಳಿದ್ದು ನಿಂಗೆ ಅರ್ಥನೇ ಆಗಲ್ಲ. ನಿನ್ನ ಯಾರು ನೋಡ್ತಾರಂತ ಮಾಡಿ? ಅಲ್ಲಿ 1000 ಜನ ಸೇರಿರ್ತಾರೆ, ನೀನೇ ಬಂದಿಯೇ ಬರಲೋ ಗೊತ್ತಾಗಲ್ಲ. ನೀನು ಬಂಗಾರ ಯಾವ್ದು ಹಾಕಿಂಡಿಯ ಅಂತ ಕಾಣ್ತದ ಅವರಿಗೆ. ಬೇರೆಯವ್ರದ್ದೆಲ್ಲ ಎಂತಕ್ಕೆ ಇಸ್ಕೊಂಬಕ್ಕೆ? ಸಸಾರ ಕಣೆ ಅದ. ನಿನ್ನ ಹತ್ರ ಏನದೆಯೋ ಅದನ್ನು ಹಾಕಿಂಡು ಹೋಗೋ. ಬೇರೆಯವ್ರು ಹೆಂಗೆ ಆತದ್ರಿ ಅದು? ಅದಕ್ಕೆ ಅಪ್ಪ, ನಾನು ಇಲ್ಲಿ ಯಾರು ನಿಮ್ಮ ಪಕ್ಕದ ಮನೇಲೆಲ್ಲ ಏನಾರು ಕೇಳಿದ್ನಾ? ನಮ್ಮ ಮನೇಲಿ ಎಲ್ಲರೂ ನಾ ಚಿಕ್ಕಿ ಹತ್ರನೂ ಎಂಥದನ್ನೂ ಕೇಳ್ತಿರ್ಲಪ್ಪ. ಅಮ್ಮ ಹೇಳ್ತಿತ್ತು, ಚಿಕ್ಕ ಏನಾರು ಹೇಳ್ತಾರೆ ನೀನು ಹಂಗೆ ಕೇಳಬೇಡ ಅಂತ. ನಾ ಹಾಗೆ ಬೇಕಾದ್ರೆ ಹೋಗ್ತಿದ್ದೆ, ಯಾರ ಹತ್ರ ಕೇಳ್ತಿರ್ಲ. ಈಗೇನೋ ಒಂಥರ ಆಸೆ ಅದೇ ಗೊತ್ತಾ. ಅದು ನಿನ್ನೆ ಅಮ್ಮ ಹೇಳ್ತು, ಎಷ್ಟು ಬಂಗಾರ ಅದಿಯಂತೆ ಗೊತ್ತಾ, ಯಾವ ಥರದ್ದು ಬೇಕಾದ್ರೆ ಅದಿಯಂತೆ. ಅಲ್ಲ, ಅವರು ಮೊದಲೇ ಎಲ್ಲ ಹೇಳ್ತಿದ್ರು ಸಾವುಕಾರ ಮಕ್ಕಳು ಅಂಥೇಳಿ ಮಾಡಿಸ್ಕೊಟ್ಟಾರೇನ. ಹಂಗಂತೇಳಿ ಒಂದು ದಿವ್ಸಕ್ಕೆ ಹಾಕಿಂಡು ಹೋದಕ್ಕೂ ಅದು ನಿಂದು ಆತದನ್ಪಲ್ಲವೇ. ದೇವ್ರು ನಡೆಸ್ಕೊಟ್ರೆ ನೀನೇ ತಗೋಬೋದು. ಏನೀಗ ಇದು ಎಲ್ಲ ತೋಟದಲ್ಲೂ ಫಸ್ಲು ಬಂದರೆ ಬಂಗಾರ ತಗೊಳೋದು ಒಂದೇನು ದೊಡ್ಡ ವಿಷಯನಲ್ಲ. ನೋಡು, ನನ್ನ ಲೆಕ್ಕದಲ್ಲಿ ಬೇಡ ಅಂತ ಕಾಣ್ತದಪ್ಪ. ಎಂತಕ್ಕೂ ನಿನ್ನ ಅಮ್ಮಗೊಂದು ಫೋನ್ ಮಾಡು, ಅವರು ಎಂತ ಹೇಳ್ತಾರೆ ಗೊತ್ತಾಗ್ತದಲ್ಲ. ಫೋನ್ ಮಾಡಿ ಕೇಳ್ಕೆ. ಹಂಗಾರೆ ಅಮ್ಮಗೆ ಫೋನ್ ಮಾಡಿ ಕೇಳಲ್ಲ. ಅದು ಹಾಕ್ಕೊಂಡು ಹೋಗು ಅಂದರೆ ಹಾಕ್ಕೊಂಡು ಹೋಗ್ತೀನಿ. ಅಪ್ಪನ ಹತ್ರ ತಂದು ಕೊಡೋಕೆ ಹೇಳ್ತೀನಿ, ತಂದು ಕೊಟ್ಟರೆ ಹಾಕ್ಕೊಂಡು ಹೋಗ್ತೀನಿ. ಹೋಗಿ ಫೋನ್ ಮಾಡಿ ಮರತಿ. ಮತ್ತೆಂತ ತರ್ಕ ಮಾಡ್ತಕ್ಕೆ ಹೋಗ್ಬೇಡ ನಿನ್ನ ಅಮ್ಮನ ಹತ್ರ. ಇಲ್ಲಿ ಯಾರೋ ಹೇಳಿದ್ರು ಹಾಕ್ಕೊಂಡು ಹೋಗು ಅಂತೇಳಿ ಅಂತ ಅವನಂತ ಹೇಳಬೇಡ ಮರತಿ. ನಿನ್ನ ಅಮ್ಮ ಹಂಗಿದ್ದಾರೆ ಕಡಿಕೆ. ನಮ್ಮನೆ ಬಂಗಾರ ಕಂಡ್ರೆ ಈಗ ಕೇಳಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ ಹೇಳ್ಬಿಡೋ.
ಎಲ್ಲರೂ ಬೇಡ ಅಂದಿದ್ರು ನಾನೇ ಇಷ್ಟಪಟ್ಟು ಕೇಳ್ತಿರೋದು ಅಂತ ಏನ? ಹ್ಞೂ, ಅದನ್ನು ಹೇಳ್ತೀನಿ. ನಮ್ಮಮ್ಮ ಹಂಗೇನಾರು ಹೇಳಿದ್ರೆ ನಾನೇ ಹೇಳ್ತೀನಿ, ಯಾರು ಹೇಳಿದ್ದಲ್ಲ ನಾನೇ ಇದು ಮಾಡಿದ್ದ ಅಂತ ಕೇಳ್ತೀನಿ ಎಂತಕ್ಕ ನೋಡೋಣ, ಅದೇನು ಹೇಳ್ತದೆ ಗೊತ್ತಾಗ್ತದಲ್ಲ. ಅಮ್ಮ, ನೀ ಈ ಥರ ಮಾತಾಡ್ತಾ ಕೂತ್ರೆ ಆಗಲ್ಲ ಅಮ್ಮ. ಹೇಳ್ಬೇಕಂದ್ರೆ ಅಪ್ಪನೇ ಸರಿ ಇದಕ್ಕೆಲ್ಲ. ಕಂಡು ತುಂಡಾಗಿ ಮಾತಾಡ್ತಾರೆ. ನೀನು ಹಾಗೆ ಹೇಳ್ಬೇಕು ತಾನೆ. ಬೇಡ ಅಂದರೆ ಬೇಡ ಅಷ್ಟೇ, ಸುಸ್ತಾಗಲಿ ಆಗದೆ ಇರಲಿ. ಹೇಳೋಕ್ಕಾಗಲ್ಲ ಮಾರತಿ, ಈ ಟೈಮಲ್ಲೆಲ್ಲ ಹೋಗಬಾರ್ದು, ಅಲ್ಲಿ ಮದುವೆ ಮನೆ ಅಡುಗೆ ಎಲ್ಲ ಉಣ್ಣೋದು ಬೇಡ ನೀನು ಅಂತ ಹೇಳಿದರೆ ತಿನ್ನೋಕ್ಕೆ ಎಂತ ಬೇಕೋ ಇಲ್ಲೇ ತಂದು ಹಾಕಲ್ಲ ನಾನು. ನಂಗೆ ಅದಕ್ಕೇನು ಬೇಜಾರಿಲ್ಲ ಅಮ್ಮ, ತರೋಕ್ಕೆ ತತ್ತೀನಿ. ಹಿಂಗೆ ಅಲ್ಲಿ ಹೋದಾಗ್ಲಾರು ಯಾರು ಏನು ಅಂದಾರೋ. ಈಗ ಶಾರದಕ್ಕರಿಗೆಲ್ಲ ಗೊತ್ತು, ಅದಕ್ಕಂತೂ ಬುದ್ಧಿ ಇಲ್ಲ. ಈಗ ಅನಿಲ್ಗೂ ಬುದ್ಧಿ ಬೇಡಿತ್ತಾನೋ, ಅಲ್ಲಿಂದ ಇಲ್ಲಿಗೆ ಮದುವೆ ಮನೆ ಊಟಕ್ಕೆ ಕರ್ಕೊಬಂದಾನಲ್ಲ ಅಂತ ಹೇಳಲ್ಲ ಮಾರತಿ. ನಾನೇನಾರು ಜೋರಾಗಿ ಹೇಳೋಣ ಅಂದರೆ ಇಲ್ಲಿ ಮತ್ತು ನೀನೇನಾರು ಹೇಳ್ತೀಯೇನೋ ಅಂತ ಸುಮ್ಮನಾದೆ. ನೀ ನೋಡಿದ್ರೆ ಹಿಂಗೆ, ಅದಕ್ಕೆ ಅರ್ಧ ನಿಂದೆ ಸಲ್ಗಿ ಗೊತ್ತಾ. ನಿಮ್ಮ ದಸೆಯಿಂದ ನಂಗೊಂದು ಸುಖ ಇಲ್ಲ ಮರಯ್ಯ. ಅದು ಮುದಣಿ ಅಂತ ಗೊತ್ತಾ, ಹಿಂಗ್ಸ್ರಿಗೆ ಒಂಥರ ಹೊರಗಡೆ ಈಗ ಫಂಕ್ಷನಿನ ಊಟ ಎಲ್ಲ ಉಣ್ಣೋದಂದ್ರೆ ಒಂಥರ ಆಸೆ ಇರ್ತದ. ಹಾಗಾಗಿ ನಾನು ಹ್ಞೂ ಅಂದೆ, ಹೋಗ್ಬೇಕು ಅಂತ ಅಷ್ಟು ಆಸೆ ಮಾಡ್ತದಲ್ಲ ಅಂತ. ನಂಗೂ ನೀನು ಹೊಟ್ಟೆಲಿರೋಷ್ಟೊತ್ತಿಗೆ ಯಾರು ಮದುವೆ ಮನೆಗೆ ಕರೆದ್ರೂ ಬಿಡ್ತಿರ್ಲ. ನಿನ್ನ ಅಪ್ಪು ಬೈತಿರ್ತಿದ್ರು, ನಾವು ಹೋಗ್ತಿರ್ತಿದ್ದೆ ಗೊತ್ತಾ. ಎಂತಲ್ಲ ಉಣ್ಣಕ್ಕಾಗಿ ಹೋಗೋದು, ಮನೇಲಿ ಇಲ್ಲ ಅಂತ ಅಲ್ಲ, ಅದರ ಫಂಕ್ಷನಿನ ಊಟ ಮಾಡಬೇಕು ಅಂದ್ರೆ ಅಷ್ಟು ಆಸೆ ಆದಂಗೆ ಆಗೋದು. ಅದಕ್ಕೂ ಹಾಗೆ ಆಗ್ಯದೇನು, ಹೋಗಲಿ ಬಿಡು ಬಸ್ರೆ ಹಿಂಸಲ. ಅಮ್ಮ, ನಿನ್ನ ಕಾಲಕ್ಕೂ ಈಗಲಿಗೂ ವ್ಯತ್ಯಾಸದೆ ಆತ. ಅಪ್ಪ ಹೇಳ್ತಾರಲ್ಲ ಅವಾಗ ಎಂತ ಇದು ಮಳೆಗಾಲ ಆದರೆ ಕುಚ್ಚಕ್ಕಿಯನ್ನು ಹುಳ್ಳಿಗೆ ಕಟ್ಟು, ಬೇಸಿಗೆ ಆದರೂ ಕುಚ್ಚಕ್ಕಿಯನ್ನು ಯಾವ್ದಾದ್ರು ಸಿಹಿ ಅಂಬ್ರ ಅಷ್ಟೇ ಇರ್ತಿದ್ದಂತೆ. ಅದಕ್ಕೆ ನಿಂಗೆ ಪಾಪ ಬೇರೆ ಎಲ್ಲರೂ ಒಂಚೂರು ಹೋಗಿ ಉಣ್ಣನ ಅಂತ ಆಸೆ ಆಯ್ತಿತ್ತು. ಈಗ ಹಂಗನಮ್ಮ, ಯಾವ ಥರದ್ದು ಬೇಕಾದ್ರೆ ಬಂದು ಮನೆಗೆ ಬೀಳ್ತದೆ. ನಾನೇ ತತ್ತೀನಪ್ಪ. ಇವನ್ನೆಲ್ಲ ಹೇಳ್ಬೇಕ ನೀನು ಇನ್ನೊಂದು ಸತಿ ನಿನಗೆ ಹೋಲಿಸ್ಕೊಂಡು ಅದು ಅದೇ ಥರ ಇರಲಿ ಅಂತ ಮಾತ್ರ ಇದು ಮಾಡಬೇಡ. ಈಗ ನೋಡು, ಬಂಗಾರಕ್ಕೆ ನೀನು ಅಮ್ಮಗೆ ಫೋನ್ ಮಾಡು ಅಂತ ನೀ ಯಾಕೆ ಹೇಳಿದೆ? ಬೇಡ, ನಮ್ಮ ಮನೆಗೆ ಬೇರೆಯವ್ರ ಮನೆ ಬಂಗಾರ ತಂದು ನೀ ಹಾಕ್ಕೊಂಡು ಹೋಗೋದು ಬೇಡ ಅಂತ ಕಂಡೀಷನ್ನಾಗಿ ಹೇಳಿಬಿಟ್ಟಿದ್ರೆ ಈಗ ಹೋಗ್ತಾ ಈಗ ಫೋನ್ ಮಾಡ್ತದೆ. ಅವ್ರು ಬಿಡು, ಅವ್ರು ಮತ್ತೊಂದು ತರದಾರು ಮಗಳಿಗೆ ಹಾಕೋಣ ಅಂತೇಳಿ ನಾವು ಹಾಕ್ಕೊಂಡು ಹೋಗು ಅಂತಾರೆ. ಎಂತ ಕಮ ಅಂತಾರೆ, ಹೇಸಿಯಲ್ಲನೇ ಅದು. ಯಾರ್ದೋ ಬಂಗಾರ ತಂದ್ಕೊಂಡು ನಮ್ಮನೆ ಜನ ಹಾಕ್ಕೊಂಡು ಹೋಗೋದು ಅಲ್ಲ. ನೀನೇ ಇಲ್ಲಿ ಇದ್ದೀಯಲ್ಲ ಅಲೇಸಿಯ, ನಾ ಹೇಳಿದ್ರೆ ನೀ ಹೇಳಣ ಬೇರೆಯವ್ರ ಮನೆ ಬಂಗಾರ ಹಾಕೋದು ಬೇಡ ಅಂತ. ಅದೇಂತ ಹೇಳ್ತೇಳ, ಅವ್ರು ಬೇರೆಯವ್ರು ಹೆಂಗಾತಾರೆ ನಮ್ಮ ಹೊತ್ತಿಗೆ ಅಲ್ಲನೋ ಅಂತ. ಅದು ಒಂದು ಹೌದಲ್ಲ, ನಾ ಹೊತ್ತಿಗೆ ನನ್ನ ನೆಕ್ಲದ ಮೇಲೆ ಹಿಂಗೆ ಒಬ್ರದ್ದೊಬ್ರು ಇಸ್ಕೊಂಡು ಹಾಕೊಂಡು ಹೋಗ್ತಾರೆ ಅನ್ನೋದು. ಇದಕ್ಕೆ ತಪ್ಪು ಅಂತ ಹೆಂಗೆ ಹೇಳೋಕ್ಕಾಗ್ತದ ನೋಡೋಣ, ಹೇಳ. ಸುಮ್ಮನೆ ರಮ, ನೀನು ನಿನ್ನ ಹತ್ರ ಹೋಗಿ ಹೋಗಿ ಹೇಳ್ತೀನಲ್ಲ. ಈಗ ನೀನು ಇಲ್ಲಿ ಇಲ್ಲದೆ ಇದ್ದಿದ್ರೆ ನಾ ಕಂಡೀಷನ್ನಾಗಿ ಬೇಡ ಬೇಡ ಅಂತ ಹೇಳ್ತಿದ್ದೆ. ನಾ ಜೋರು ಮಾತಾಡೋಂಗೂ ಇಲ್ಲ, ನೀನಿದ್ದೀಯ ಮತ್ತೇನಾರು ಹೇಳ್ತೀಯೇನೋ ಅಂತ ನಂಗೆ ಅದು. ಅಮ್ಮ, ನಿಂದ ಅಮ್ಮಯ್ಯ ಅಂತೀನಿ. ಯಾವುದಾದ್ರು ಒಂದು ವಿಚಾರ ಇದ್ದರೆ ಸ್ಟ್ರಿಕ್ಟಾಗಿ ಹೇಳಿಬಿಡು ನೀನು, ಹಂಗಲ್ಲ ಹಿಂಗೆ ಅಂತ. ಅಂಜಿಕೆ ಮಾಡ್ಕೊಳೋದು ಬೇಡ. ನೀವು ಏನರ ಗಂಡು ಹುಡುಗರು ಹೇಳ್ತೀರಿ, ಈಗ ಹಿಂಗಂತ ಹೇಳ್ತೀಯ. ಕಡೆಗೆ ಅಂತಾರು ಒಂಚೂರು ಗಟ್ಟಿಯಾಗಿ ಹೇಳಿದ ಕೂಡಲೇ ಅಯ್ಯೋ ಯಾಕಮ್ಮ ಅಷ್ಟು ಜೋರಾಗಿ ಅಂತ ಹೇಳಬೇಕಿತ್ತು, ಅದು ಬೇಜಾರು ಮಾಡ್ಕೊಂಡದೆ ಅಂತೀಯ. ದಪ್ಪ ರೊಟ್ಟಿ ಸುಡ್ತೀರಿ, ತಡವಾದ್ರು ದೋಸೆ ಹೊಯ್ತೀರಿ ನೀವು. ನಿಮ್ಮ ನಂಬಿಕೆ ನಾ ಮಾತಾಡಕ್ಕೆ ಹೋದರೆ ಸರಿ ಬಿಡು, ನೀ ಹೇಳ್ತೀಯ ಅಂತ ಕಾದು ಕೂತ್ರೆ ಆಗಿದ್ದಲ್ಲ ಇದು. ನಾನೇ ಹೋಗಿ ಹೇಳ್ತೀನಿ. ನಿಧಾನ ಮಾತಾಡೋ ಮುದಣಿ, ಭಾಳ ಹೆದರ್ಸಕ್ಕೆ ಹೋಗಬೇಡ. ಸುಮ್ಮನೆ ಮನೆ ಒಳಗೆ ಕರ್ಕರೆ ಆಗಬಾರ್ದ. ಈಗ ಕರ್ಕರೆ ಆಗ್ತದೆ ಅಂತ ಸುಮ್ಮನೆ ಇದ್ದರೆ ಮುಂದೊಂದು ದೊಡ್ಡ ಗಲಾಟೆ ಆಗ್ತದೆ. ಕಡೆಗೆ ಏನಾರು ಹೆಚ್ಚು ಕಮ್ಮಿ ಆದರೆ ಸುಮ್ಮನಿರ್ನಿ. ನಾನು ಹೇಳ್ತೀನಿ, ಅದು ಬಂಗಾರ ಮಾತ್ರ ತರಿಸ್ಕೊಳೋದು ಬೇಡ.